ಅವ್ರ ಪಾಪ CM ಆದಾಗೂ ಸೋತಿಲ್ಲ, PM ಆದಾಗೂ ಸೋತಿಲ್ಲ. ಸೋಲ್ಸುವಂತ ಒಬ್ಬ ಗಂಡು ಮಗ ಅಥವಾ ಹೆಣ್ಮಗಳು ಯಾರು ಕೂಡ ಕಾಣಿಸ್ತಾ ಇಲ್ಲ. ಈ ವೋಟ್ ಚೋರಿ ಗದ್ದಿ ಚೋಡ್ ಅನ್ನೋದೊಂದು ಅಭಿಯಾನವನ್ನು ಅವ್ರು ಮಾಡಿದ್ರಲ್ಲ, ಉಪರಾಷ್ಟ್ರಪತಿ ಇಲೆಕ್ಷನ್ ಅಲ್ಲಿ ಅವರ ಪಕ್ಷದ 25 ಓಟು ಹರಿದು ನೀರಾಗಿ ಹೋಗಿದೆ. ನರೇಂದ್ರ ಮೋದಿ ಅವರೇ ಅದರ ಮ್ಯಾನ್ ಆಫ್ ದಿ ಮ್ಯಾಚು. ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರಂತೆ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಹಳ್ಳಿ. ಅಂತೂ ಇಂತೂ ರಾಹುಲ್ ಗಾಂಧಿ ಅವರು ಇಲೆಕ್ಷನ್ ಇದೆ ಅಂತ, ಅಂದರೆ ಉಪರಾಷ್ಟ್ರಪತಿ ಇಲೆಕ್ಷನ್ ಇದೆ ಅಂತ ಮಲೇಷ್ಯಾದಿಂದ ಬಂದರು, ಹಾಗೆ ವೋಟನ್ನು ಹಾಕಿದರು. ಈಗ ಅವರ ತವರು ಜಿಲ್ಲೆಗೆ ಹೋಗಿದ್ದಾರೆ, ಅಂದರೆ ರಾಯ್ಬರೇಲಿಯಲ್ಲಿದ್ದಾರೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಯವರ ರೋಷಾವೇಶ ಏನು ಕೇಳಬೇಕು ಏನು ಹೇಳಬೇಕು, ಏನಾಗಿದೆ ಅಂತ ಗೊತ್ತಾ? ಈ ವೋಟ್ ಚೋರಿ ಗದ್ದಿ ಚೋಡ್ ಅನ್ನೋದೊಂದು ಅಭಿಯಾನವನ್ನು ಅವ್ರು ಮಾಡಿದ್ರಲ್ಲ, ಅದೇ ಬಿಹಾರದಲ್ಲಿ ಇರಬರ ಶಕ್ತಿಯನ್ನೆಲ್ಲ ಹಾಕ್ಕೊಂಡು ಗಂಟ್ಲು ಶೋಷಣೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ದೇಶಾದ್ಯಂತ ಬೆಂಬಲ ವ್ಯಕ್ತವಾಗಿದೆಯಂತೆ. ಜನ ಹೌದು ಅಂತ ಒಪ್ಪಿಕೊಂಡಿದ್ದಾರಂತೆ. ಅಂದರೆ ರಾಹುಲ್ ಗಾಂಧಿಯವರ ಆರೋಪವನ್ನು ಭಾರತೀಯರು ಸ್ವೀಕಾರ ಮಾಡಿ ಇನ್ನು ನೆಕ್ಸ್ಟು ಅವ್ರು ಏನೆಲ್ಲ ಈ ದಾಖಲೆಗಳನ್ನು ರಿಲೀಸ್ ಮಾಡ್ತಾರಲ್ಲ ಅವೆಲ್ಲವನ್ನು ಒಪ್ಪಿಕೊಂಡು ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರಂತೆ. ಈ ಅರ್ಥದಲ್ಲಿ ರಾಹುಲ್ ಗಾಂಧಿಯವರ ಮಾತಿತ್ತು. ಆದರೆ ಈ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಬಗ್ಗೆ ಇನ್ನೊಂದು ಸಲ ಅವರು ಪರಾಮರ್ಶಿಸಿ ನೋಡುವ ಅವಶ್ಯಕತೆ ಇದೆ. ಯಾಕೆ ಅಂತ ಕೇಳಿ. ಈಗ ಉಪರಾಷ್ಟ್ರಪತಿ ಇಲೆಕ್ಷನ್ ಆಯಿತಾ? ಉಪರಾಷ್ಟ್ರಪತಿ ಇಲೆಕ್ಷನ್ನಲ್ಲಿ NDA ಇಂದ ಒಂದು ಅಭ್ಯರ್ಥಿ, ಹಾಗೆ ಇಂಡಿ ಒಕ್ಕೂಟದಿಂದ ಒಬ್ಬ ಅಭ್ಯರ್ಥಿಯನ್ನು ಹಾಕಲಾಗಿತ್ತ. ಆದರೆ ಅಲ್ಲಿ ರಾಹುಲ್ ಗಾಂಧಿಯವರ ಕಡೆಯಿಂದ ನಿಂತವರಿಗೆ ನಿರೀಕ್ಷಿತ ವೋಟುಗಳು ಕೂಡ ಬೀಳಲಿಲ್ಲ. ಹಾಗೆ ಈ ಕಡೆ ಮೋದಿಯ ಕ್ಯಾಂಡಿಡೇಟ್ ಅಂತ ಕರೀತಾರಲ್ಲ, ಅವರು ಯಾರು ನಿಂತಿದ್ರಲ್ಲ, ಅವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮ್ಯಾಕ್ಸಿಮಮ್ ಇಷ್ಟೇ ಓಟು ಅನ್ನೋದು ಲೆಕ್ಕಾಚಾರ ಇದ್ದರೂ ಕೂಡ ಅದಕ್ಕಿಂತ 25 ಓಟ್ ಜಾಸ್ತಿ ಬರಬೇಕಾ? ಅಲ್ಲೇ ಅರ್ಥ ಮಾಡ್ಕೋಬೇಕಿತ್ತು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅನ್ನೋದು ಇಂಡಿ ಅಲಯನ್ಸ್ ಜೊತೆಗೆ ಹೇಗೆ ಆಗ್ತಾ ಇದೆ, ರಾಹುಲ್ ಗಾಂಧಿ ಅವರನ್ನು ಹಾಗೂ ಅವರ ಪಕ್ಷದವರನ್ನು, ಅವರ ಪಕ್ಷದ ಸಿದ್ಧಾಂತಗಳನ್ನು, ಅವರ ಹೇಳಿಕೆಗಳನ್ನು ಜನ, ಅಂದರೆ ಅವರದೇ ಪಕ್ಷದವರು ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಅನ್ನೋದು. ಯಾಕಾಗಿ ಈ ಮಾತನ್ನು ಹೇಳಿದೆ ಅಂತ ಕೇಳಿದ್ರೆ, ಅಲ್ಲಿ ವೋಟ್ ಮಾಡೋರು ಜನಸಾಮಾನ್ಯರಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಜನಪ್ರತಿನಿಧಿಗಳೇ ಕೂಡ ಅಲ್ಲಿ ವೋಟ್ ಮಾಡೋದು. ಅವರ ಪಕ್ಷದ 25 ಓಟು ಹರಿದು ನೀರಾಗಿ ಹೋಗಿದೆ. ಅವರು ವೋಟ್ ಚೋರಿ ಬಗ್ಗೆ ಮಾತಾಡ್ತಾರಂತೆ. ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ, ಗುಜರಾತಲ್ಲಾಗಿದೆ, ಹರಿಯಾಣದಲ್ಲಾಗಿದೆ, ಎಲ್ಲವೂ ಕೂಡ ದಾಖಲೆಗಳನ್ನು ಸೂಕ್ತ ಸಮಯದಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅಂತ ರಾಹುಲ್ ಗಾಂಧಿಯವರು ರೊಚ್ಚಿಗೆದ್ದಿದ್ದಾರೆ. ನಾನು ಕೇಳೋದು, ನೀವು ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳ್ತೀರಲ್ಲ, ನೀವು ಲೋಕಸಭೆ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ವಿಧಾನಸಭೆ ಬಗ್ಗೆ ಅನ್ನೋ ಕ್ಲಾರಿಟಿಯನ್ನು ಕೊಡಿ. ಯಾಕೆಂದರೆ ವಿಧಾನಸಭೆ ಇಲೆಕ್ಷನ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಯಾಕೆಂದರೆ ಕರ್ನಾಟಕ 135 ಸೀಟ್ಗಳೊಂದಿಗೆ ಸ್ವತಂತ್ರವಾಗಿ ಅತ್ಯಂತ ಬಲಿಷ್ಠ ಸರ್ಕಾರ ಅಂತ ಬಂದು ಅಧಿಕಾರ ಮಾಡ್ತಾ ಇದೆ. ಇನ್ನು ಲೋಕಸಭೆ ವಿಚಾರಕ್ಕೆ ಬಂದರೂ ಕೂಡ ಕಳೆದ ಲೋಕಸಭಾ ಇಲೆಕ್ಷನ್ನಲ್ಲಿ DK ಸುರೇಶ್ ಒಬ್ಬರೇ ಅಲ್ವಾ ಗೆದ್ದಿದ್ದು. ಈ ಸಲ ಹಂಗಲ್ಲ, 8 ಸೀಟ್ಗಳು ಜಾಸ್ತಿಯಾಗಿ 9 ನಿಂತಿದ್ದೀರಾ. ಅಂದರೆ ಡಬಲ್ ಡಿಜಿಟು ಟಚ್ ಆಗೋಕ್ಕೆ ಆಗಿಲ್ಲ ಅನ್ನೋದು ಬಿಟ್ಟರೆ, ಬಟ್ ನಿಮ್ಮಲ್ಲಿ ಗೆಲುವಿನ ಪರ್ಸೆಂಟೇಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ಅನ್ನೋದಾದರೆ ವಿಧಾನಸಭೆಯಲ್ಲಿ ಆಗಿದೆಯೋ ಲೋಕಸಭೆಯಲ್ಲಿ ಆಗಿದೆಯೋ, ವಿಧಾನಸಭೆ ಅಂತ ಬಾಯಿ ತಪ್ಪಿ ಕೂಡ ಹೇಳಬೇಡಿ, ಆಮೇಲೆ ನಿಮಗೆ ನೀವೇ ನಿಮ್ಮ ಕೈಯಾರೆ ಎಕ್ಸ್ಪೋಸ್ ಆದಂಗೆ ಆಗುತ್ತೆ. ಡಿಯರ್ ರಾಹುಲ್ ಗಾಂಧಿ ಅವರೇ, ನಿಮಗೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರಿಗೆ ಸಾಕಷ್ಟು ವೋಟ್ಗಳನ್ನು ನಿಮ್ಮ ಕಡೆಯಲ್ಲಿ ಹಾಕ್ಸೋಕ್ಕಾಗಿಲ್ಲ. ನಿಮ್ಮ ಕೈಯಲ್ಲಿದ್ದ ವೋಟುಗಳೇ ಕೂಡ ಅವರಿಗೆ ಬಿದ್ದಿಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ, ಈ ವಿಧಾನಸಭಾ ಚುನಾವಣೆಯಲ್ಲಿ ಈ ಚುನಾವಣಾ ಆಯೋಗ ಸ್ಪಾಟ್ ಫಿಕ್ಸಿಂಗ್ ಮಾಡಿಕೊಂಡಿದೆ. ನರೇಂದ್ರ ಮೋದಿ ಅವರೇ ಅದರ ಮ್ಯಾನ್ ಆಫ್ ದಿ ಮ್ಯಾಚು. ಈ ಥರ ಎಲ್ಲ ಪಬ್ಲಿಕ್ಕಲ್ಲಿ ಮಾತಾಡ್ಕೊಂಡು ಓಡ್ತಾ ಇದ್ದರೆ ನಿಮ್ಮ ವರ್ಚಸ್ಸು ಡಬಲ್ ಆಗುತ್ತೆ, 3 ಪಟ್ಟಾಗುತ್ತೆ. ಅಂಥ ಭ್ರಮೆಯಲ್ಲಿ ಇದ್ದರೆ ಹಾಗೆ ಇರಲೇಬೇಡಿ. ಯಾಕೆಂದರೆ ನಿಮಗೆ ಉಪರಾಷ್ಟ್ರಪತಿ ಚುನಾವಣೆಯೇ ನಿಮ್ಮ ಪಕ್ಷದ ನಿಲುವುಗಳು, ಸಿದ್ಧಾಂತಗಳನ್ನು ನಿಮ್ಮ ಪಕ್ಷದಲ್ಲಿಯೇ ಎಷ್ಟೊಂದು ಜನ ಒಪ್ತಾರೆ, ಒಪ್ಪೋದಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದೆ. ಇನ್ನು ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ನೀವು ಜನರ ಮಾತನ್ನು ಏನಾದರೂ ಧಿಕ್ಕರಿಸಿ ಹೋಗೋಕ್ಕಾಗುತ್ತಾ? ಜನ ಏನು ತೀರ್ಪು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಬೇಕು. ಜನಾದೇಶಕ್ಕೆ ತಲೆಬಾಗಬೇಕು. ಆಗ ಮಾತ್ರ ಸಮರ್ಥವಾದ ಲೀಡರ್ ಆಗಬಹುದು. ಸೋಲು ಗೆಲುವು ಇದ್ದಿದ್ದೆ ಅಲ್ಲ, ಮೋದಿ ಸೋತಿದ್ದಾರೆ ಅಂತ ಕೇಳಬೇಡಿ. ಅವ್ರ ಪಾಪ CM ಆದಾಗೂ ಸೋತಿಲ್ಲ, PM ಆದಾಗೂ ಸೋತಿಲ್ಲ. ಸೋಲಿಸುವಂಥ ಒಬ್ಬ ಗಂಡು ಮಗ ಅಥವಾ ಹೆಣ್ಣುಮಗಳು ಯಾರು ಕೂಡ ಕಾಣಿಸ್ತಾ ಇಲ್ಲ. ಆದರೆ ನಿಮಗೆ ಸೋಲು ಗೆಲುವು ಹೊಸದ ಖಂಡಿತ ಅಲ್ಲ. ಸೊ ನೀವು ಸ್ವಲ್ಪ ಪ್ರಬುದ್ಧ ರಾಜಕಾರಣಿ ಆದರೆ, ಒಬ್ಬ ವಿಪಕ್ಷ ನಾಯಕನಾಗಿ ಅಲ್ಲಿ ಕೂತಿದ್ದೀರಾ, ಸ್ವಲ್ಪ ಮ್ಯಾಚುರಿಟಿಯಿಂದ ವರ್ತನೆ ಮಾಡಿದ್ರೆ ನಿಮ್ಮ ಹೇಳಿಕೆಗಳು, ನಿಮ್ಮ ಅಭಿಯಾನಗಳು ಸ್ವಲ್ಪ ಈ ಸೆನ್ಸಿಬಲ್ ಅಂತ ಜನರಿಗೆ ಅನಿಸಿದರೆ ನಿಮಗೂ ಕೂಡ ಒಂದಲ್ಲ ಒಂದು ದಿವಸ
ಈ ಭಾರತದಲ್ಲಿ ಚುನಾವಣೆಯಲ್ಲಿ ಹಾಗೂ ನಿಮ್ಮ ರಾಜಕೀಯದಲ್ಲಿ ಒಂದು ಒಳ್ಳೆಯ ಭವಿಷ್ಯ ಇರಬಹುದು. ಏನು ಹೇಳ್ತೀರಾ? ಜೈ ಶ್ರೀರಾಮ್.